ಸ್ನೇಹಿತರೆ, ನಾವು ಗೂಗಲ್ ಮ್ಯಾಪ್ನಲ್ಲಿ ಆಫ್ಲೈನ್ ಮ್ಯಾಪ್ನ ಸೇವ್ ಮಾಡ್ಕೊಂಡಿದ್ರೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನಾವು ಯಾವುದಾದ್ರೂ ಕಾರಣಕ್ಕಾಗಿ ಆಫ್ಲೈನ್ ಮ್ಯಾಪ್ನ ಸೇವ್ ಮಾಡ್ಕೊಂಡಿದ್ರೆ ಅದು ಕೆಲವೊಂದಿಷ್ಟು ಸ್ಟೋರೇಜ್ನ ಅದು ತಗೊಳುತ್ತೆ ಸ್ನೇಹಿತರೆ. ಅಂಥ ಸಮಯದಲ್ಲಿ ಆ ಒಂದು ಮ್ಯಾಪ್ ನಮಗೆ ಯೂಸ್ ಇಲ್ಲ ಅಂದರೆ ಅದನ್ನು ನಾವು ಡಿಲೀಟ್ ಮಾಡಬೇಕಾಗುತ್ತೆ. ಯಾವ ರೀತಿ ನಾವು ಆಫ್ಲೈನ್ ಮ್ಯಾಪ್ನ ಡಿಲೀಟ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಯಾವ ರೀತಿ ಅದು ಸ್ಟೋರೇಜ್ ಹಿಡ್ಕೊಂಡಿರುತ್ತೆ, ಅದನ್ನು ಎಷ್ಟು MB ವರೆಗೂ ಸ್ಟೋರೇಜ್ ಹಿಡ್ಕೊಂಡಿರುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗೆ ಈ ವಿಡಿಯೋ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನಮ್ಮ ಪೇಜ್ನ ಲೈಕ್ ಹಾಗೂ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಆಫ್ಲೈನ್ ಮ್ಯಾಪ್ಸ್ನ ಡಿಲೀಟ್ ಮಾಡಬೇಕು ಅಂದರೆ ಮೇಲ್ಗಡೆ ನಮ್ಮ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಕಡೆಗೆ ನನ್ನ ಒಂದು ಪ್ರೊಫೈಲ್ ಫೋಟೋ ಕಾಣ್ತಾ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಆಫ್ಲೈನ್ ಮ್ಯಾಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆಫ್ಲೈನ್ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಾವು ಡೌನ್ಲೋಡ್ ಮಾಡಿರುವಂಥ ಎಲ್ಲ ಆಫ್ಲೈನ್ ಮ್ಯಾಪ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು MB ಸ್ಟೋರೇಜ್ನ ಕೂಡ ತಗೊಂಡಿದೆ ಅನ್ನೋದು ಕೂಡ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಈ ಒಂದು ಆಫ್ಲೈನ್ ಮ್ಯಾಪ್ನ ಈ ರೀತಿ ಓಪನ್ ಮಾಡಿ ನೋಡ್ಬೋದು. ಇದನ್ನು ಡಿಲೀಟ್ ಮಾಡಬೇಕಂದ್ರೆ ಈ ಕಡೆಗೆ ಒಂದು 3 ಡಾಟ್ಸ್ ಇರುತ್ತೆ ಸ್ನೇಹಿತರೆ, 3 ಚುಕ್ಕೆಗಳು, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಡಿಲೀಟ್ ಅನ್ನುವಂಥ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ಡಿಲೀಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡ್ಬೋದು ಒಂದೊಂದಾಗಿ ನೀವು ನಿಮಗೆ ಬೇಕಾದಂಥ ಮ್ಯಾಪ್ನ ಇಟ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಡಿಲೀಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಈ ರೀತಿ ನಾವು ಆಫ್ಲೈನ್ ಮ್ಯಾಪ್ಸ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡಬಹುದು. ಇಲ್ಲಿ ನೋಡಿ ಈ ಮ್ಯಾಪ್ನ ಕೂಡ ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು 125 MB ಕೂಡ ಈ ಒಂದು ಮ್ಯಾಪ್ ಒಂದು ಹಿಡಿದಿಟ್ಟುಕೊಂಡಿದೆ. ಈ ರೀತಿ ನಾವು ಸಂಪೂರ್ಣವಾಗಿ ನಾವು ಸೇವ್ ಮಾಡಿಕೊಂಡಿರುವಂಥ ಆಫ್ಲೈನ್ ಮ್ಯಾಪ್ಸ್ಗಳನ್ನ ಡಿಲೀಟ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.